ನಮಸ್ಕಾರ ಮಿತ್ರರೇ. ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ. ನಾನು ಇವತ್ತು ಕಲ್ಲಂಗಡಿ ಅಂದ್ರೆ ವಾಟರ್ ಮೆಲನ್ ಇದರ ಬಗ್ಗೆ ವಿಡಿಯೋ ಮಾಡ್ತಿದ್ದು, ಇದೊಂದು ತಂಪಾದ ಹವೆ ಇರುವ ಪ್ರದೇಶದಲ್ಲಿ ಬೆಳೆಸಬಹುದಾದ ಅಂದ್ರೆ ಸಾಧಾರಣ 25ರಿಂದ 35 ಡಿಗ್ರಿ ಸೆನ್ಸಿಗೇಟ್ ತಾಪಮಾನ ಇರುವ ಪ್ರದೇಶದಲ್ಲಿ ವರ್ಷದ 12 ತಿಂಗಳು ನಿರಂತರವಾಗಿ ಬೆಳೆಸಬಹುದಾದ ಹಣ್ಣಾಗಿದ್ದು, ಇದರಲ್ಲಿಯೂ ಮುಖ್ಯವಾಗಿ ಬೇಸಿಗೆ ಕಾಲದಲ್ಲಿ ಇದರ ಬೇಡಿಕೆ ಮತ್ತು ಧಾರಣೆಯು ತುಂಬಾ ಉತ್ತಮವಾಗಿರುತ್ತದೆ. ಇದು ಧಾರಾಳವಾಗಿದ ವಿಟಮಿನ್ ಒಳಗೊಂಡಿರುತ್ತದೆ. ರುಚಿಯಲ್ಲಿಯೂ ತುಂಬಾ ಸಿಹಿಯಾಗಿದ್ದು, ರೈತರ ಜೀವನವನ್ನು ಸಿಹಿಗೊಳಿಸಬಹುದಾದ ಬೆಳೆಯಾಗುತ್ತದೆ. ಆದರೆ ಇಲ್ಲಿ ಯಾವ ಸಮಯದಲ್ಲಿ ಬಿತ್ತನೆ ಮಾಡಬೇಕು, ಯಾವ ಸಮಯದಲ್ಲಿ ಈ ಬೆಳೆಯ ಕೊಯ್ಲು ಮಾಡಬೇಕು ಎಂಬ ಪ್ಲಾನ್ ಮಾಡುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಇದರ ಬೇಡಿಕೆಯು ತುಂಬಾನೇ ಕಡಿಮೆ ಇರ್ತದೆ. ಈ ಬೆಳೆಗೆ ಮುಖ್ಯವಾಗಿ ಫಲವತ್ತಾದ ಮರಳು ಮಿಶ್ರಿತ ಕಪ್ಪು ಮಣ್ಣು ತುಂಬಾನೇ ಉತ್ತಮವಾಗಿರುತ್ತದೆ. ಮಣ್ಣಿನ ಪಿಎಚ್ ವ್ಯಾಲ್ಯೂ 5.5 ನಿಂದ 6.5 ಇದ್ದರೆ ಉತ್ತಮವಾಗಿರುತ್ತದೆ. ಈ ಬೆಳೆಗೆ ಮಲ್ಚಿಂಗ್ ಮಾಡಿ ಮತ್ತು ರೈಸಿಂಗ್ ಬೆಡ್ ಅಂದ್ರೆ ಎತ್ತರದ ಬೆಡ್ಗಳನ್ನು ತಯಾರಿಸಿ ಸುಲಭವಾಗಿ ಮತ್ತು ಯಶಸ್ವಿಯಾಗಿ ಬೆಳೆಸಬಹುದಾಗಿದೆ. ಈ ಮಲ್ಚಿಂಗ್ನಿಂದಾಗಿ ಬೆಳೆಗೆ ಬಾಧಿಸುವ ಕಳೆಯು ನಿಯಂತ್ರಣ ಸುಲಭವಾಗ್ತದೆ. ಕಳೆಯ ಸಮಸ್ಯೆ ಕಡಿಮೆಯಾದಾಗ ರೋಗ ರುಜಿನಗಳು ಕೂಡ ತುಂಬಾನೇ ಕಡಿಮೆ ಆಗ್ತದೆ. ಮಲ್ಚಿಂಗ್ ಮಾಡಿದಾಗ ಸುಲಭವಾಗಿ ಡ್ರಿಪ್ಪಿಂಗ್ ವ್ಯವಸ್ಥೆಯನ್ನು ನಾವು ಕೂಡ ಅಳವಡಿಸಬಹುದಾಗಿದೆ. ಈ ಡ್ರಿಪ್ಪಿಂಗ್ನಿಂದಾಗಿ ಕಡಿಮೆ ನೀರು ಮತ್ತು ಉತ್ತಮ ಮಟ್ಟದ ತೇವಾಂಶವನ್ನು ಗಿಡಗಳಿಗೆ ಒದಗಿಸಬಹುದಾಗಿದೆ. ಮತ್ತು ಡ್ರಿಪ್ಪಿಂಗ್ ಮೂಲಕ ಗಿಡಗಳಿಗೆ ಬೇಕಾದ ನೀರು ರೂಪದ ಗೊಬ್ಬರ ಅಂದ್ರೆ ಲಿಕ್ವಿಡ್ ಫರ್ಟಿಲೈಸರ್ ಮತ್ತೆ ಲಿಕ್ವಿಡ್ ಔಷಧಿಗಳನ್ನು ಕೂಡ ಸುಲಭವಾಗಿ ಒದಗಿಸಬಹುದಾಗಿದೆ. ಅಂದರೆ ಒಟ್ಟಿನಲ್ಲಿ ಆಧುನಿಕ ಬೇಸಾಯ ಪದ್ಧತಿಯಲ್ಲಿ ಮಲ್ಚಿಂಗ್, ಡ್ರಿಪ್ಪಿಂಗ್ ಅನಿವಾರ್ಯವಾಗಿರುತ್ತದೆ. ಒಮ್ಮೆ ಮಲ್ಚಿಂಗ್ ಮಾಡಿಸಿದಲ್ಲಿ ನಿರಂತರವಾಗಿ 2-3 ಬೆಳೆಯನ್ನು ನಾವು ಪಡೆಯಬಹುದಾಗಿದೆ. ಈ ರೀತಿಯಾಗಿ ಪ್ಲಾನ್ ಮಾಡಿ ಮಲ್ಚಿಂಗ್, ಡ್ರಿಪ್ಪಿಂಗ್, ಹೈಬ್ರಿಡ್ ಸೀಡ್ಸ್ ಉಪಯೋಗ ಮಾಡಿ ಈ ಬೆಳೆಯನ್ನು ಬೆಳೆಸಿದಲ್ಲಿ 1 ಎಕರೆಗೆ ಕನಿಷ್ಠ ಅಂದ್ರೂ ಒಂದು 25 ಟನ್ ಕಲ್ಲಂಗಡಿಯನ್ನು ಸುಲಭವಾಗಿ ಪಡೆಯಬಹುದಾಗಿದೆ. ಇನ್ನು ಹೆಚ್ಚಿನ ಮಾಹಿತಿ ನಿಮಗೆ ಇದರ ಬಗ್ಗೆ ಬೇಕಾದರೆ ಕಮೆಂಟ್ ಮಾಡಿ, ನಾವು ಮಾಹಿತಿಯನ್ನು ಒದಗಿಸ್ತೇವೆ. ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಮಿತ್ರರೇ, ಥ್ಯಾಂಕ್ ಯು, ಧನ್ಯವಾದಗಳು.